ಹಲೋ ನಮಸ್ಕಾರ. SBK ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. RRB NTPC ಪರೀಕ್ಷೆಗೆ ಸಂಬಂಧಪಟ್ಟಕ್ಕೆ ಅಂಡರ್ ಗ್ರಾಜುಯೇಟ್ ಎಕ್ಸಾಮ್ ಇನ್ನೇನು ಶುರುವಾಗುತ್ತೆ. ಅದರ ಅಫಿಷಿಯಲ್ ವೆರಿಫಿಕೇಶನ್ ಲಿಂಕ್ಸ್ ಅನ್ನ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. RRBಯ ವೆಬ್ಸೈಟ್ಗೆ ಹೋಗ್ಬಿಟ್ಟು ನೀವು ನಿಮ್ಮ ಸಿಟಿ ಇಂಟಿಮೇಷನ್ ಅನ್ನ ಚೆಕ್ ಮಾಡ್ಕೋಬಹುದು. ಸೊ ಅಂಡರ್ ಗ್ರಾಜುಯೇಟ್ ಲೆವೆಲ್ನ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿರ್ತಕ್ಕಂಥ ಅಭ್ಯರ್ಥಿಗಳು ನಿಮ್ಮ ಪರೀಕ್ಷಾ ದಿನಾಂಕವನ್ನು ಚೆಕ್ ಮಾಡ್ಕೊಳ್ಳಿ. 10 ದಿನದ ಮುಂಚಿತವಾಗಿ ನಿಮಗೆ ಪರೀಕ್ಷಾ ದಿನಾಂಕ ಅವೈಲೇಬಲ್ ಇರುತ್ತೆ. ಸೊ ಈಗ ನಾವು ಪರೀಕ್ಷೆ ಮುಂದಿನ ವಾರ ಇರೋದ್ರಿಂದ ಮುಂದಿನ ವಾರದ ತನಕ RRB NTPC ಪರೀಕ್ಷೆಗೆ ಸಂಬಂಧಪಟ್ಟಂಗೆ ಗ್ರಾಜುಯೇಟ್ ಲೆವೆಲ್ನಲ್ಲಿ ಎಕ್ಸಾಮಲ್ಲಿ ಬಂದಿರುವಂಥ ಕ್ವಶನ್ಸ್ಗಳನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಇದರಿಂದ ನಿಮಗೆ ಅಂಡರ್ ಗ್ರಾಜುಯೇಟ್ ಲೆವೆಲ್ನಲ್ಲಿ ರಿಪಿಟೇಟಿವ್ ಕ್ವಶನ್ಸ್ ಬಂದರೆ ಎಕ್ಸಾಮಿನೇಷನ್ಸ್ಗೆ ಅನುಕೂಲ ಆಗುತ್ತೆ. ಜೊತೆಗೆ ಯಾವ ಸ್ಟ್ಯಾಂಡರ್ಡ್ ಆಫ್ ಕ್ವಶನ್ಸನ್ನು ಕೇಳ್ತಾ ಇದ್ದಾರೆ ಅನ್ನೋದು ಕೂಡ ನಿಮಗೆ ಗೊತ್ತಾಗುತ್ತೆ. ಸೊ ಹಾಗಾಗಿ ಈ ವಿಡಿಯೋದಲ್ಲಿ ಈ ವಿಡಿಯೋದಿಂದ ಎಕ್ಸಾಮ್ ಬರೋವರೆಗೂ ನಮಗೆ ಪ್ರತಿದಿನ ನಾವು ಟಾಪಿಕ್ ವೈಸ್ ಕ್ವಶನ್ಸ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಇವತ್ತಿನ ಈ ವಿಡಿಯೋದಲ್ಲಿ 100 ಪ್ರಶ್ನೆಗಳನ್ನ ಸಾಮಾನ್ಯ ಜ್ಞಾನ ವಿಭಾಗ ಅಂದ್ರೆ GK ವಿಭಾಗ ಇರುತ್ತಲ್ಲ, ಅದರಲ್ಲಿ ಹಿಸ್ಟ್ರಿಯಿಂದ ಕೇಳಿರುವಂತ ಕ್ವಶನ್ಸ್, ಜೂನ್ ತಿಂಗಳಲ್ಲಿ ನಡೆದಿರುವಂತಹ NTPC ಗ್ರಾಜುಯೇಟ್ ಲೆವೆಲ್ ಕ್ವಶನ್ಸ್ ಅನ್ನ ಈ ವಿಡಿಯೋದಲ್ಲಿ ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಇದರ PDF ನೋಟ್ಸ್ ಅನ್ನ ನಮ್ಮ ಪೇಯ್ಡ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ನೀವು ಪಡ್ಕೋಬಹುದಾಗಿರುತ್ತೆ. ಪೇಯ್ಡ್ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಬೇಕು ಅಂದ್ರೆ ವಿಡಿಯೋದ ಡಿಸ್ಕ್ರಿಪ್ಷನ್ ವಾಟ್ಸ್ಆಪ್ ನಂಬರ್ ಇದೆ, ಕಾಂಟ್ಯಾಕ್ಟ್ ಮಾಡಿ. ಆ ಗ್ರೂಪ್ಗೆ ಜಾಯ್ನ್ ಆಗಿ ನಿಮಗೆ RRBಗೆ ಸಂಬಂಧಪಟ್ಟ ಎಲ್ಲ ಪೇಯ್ಡ್ PDF ನೋಟ್ಸ್ಗಳು ಅವೈಲೇಬಲ್ ಇರ್ತವೆ. ಪ್ರಶ್ನೆಗಳು ನೋಡಿ, ಕಂಪ್ಲೀಟ್ಲಿ 100 ಕ್ವಶನ್ಸ್ ಹಿಸ್ಟ್ರಿ ಕ್ವಶನ್ಸ್ ಆಗಿರ್ತವೆ. ಇದೇ ರೀತಿ ಜಿಯೋಗ್ರಫಿ, ಸೈನ್ಸ್, ಸೆಕ್ಷನ್ ವೈಸ್ ನಿಮ್ಗೆ 7 ದಿನಗಳ ಕಾಲ ಸೆಕ್ಷನ್ ವೈಸ್ ಕ್ವಶನ್ಸ್ ಅನ್ನ ನೀಡ್ತಾ ಹೋಗ್ತೇನೆ. ಹಾಗಾಗಿ ನೀವು ಆದಷ್ಟು ನೋಟ್ಸ್ ಮಾಡ್ಕೊಂಡ್ರೆ ಇನ್ನೂ ಅನುಕೂಲ ಆಗುತ್ತೆ. ಕ್ರಿಸ್ತಶಕ 554ರ ಹರ್ಷಶಾಸನವು ಯಜ್ಞವರ್ಮನ ಯಾವ ಸ್ಥಳದಿಂದ ಬಂದನೆಂದು ಉಲ್ಲೇಖಿಸುತ್ತದೆ? ಆಯ್ಕೆಗಳು ಈ ತರ ಇವೆ. ಇವೆಲ್ಲ ಅಫಿಷಿಯಲ್ ಕ್ವಶನ್ಸ್. ಸೊ ಇದಕ್ಕೆ ಪ್ರಶ್ನೆಗೆ ಸರಿಯಾದಂತ ಉತ್ತರ ಗಯಾದಲ್ಲಿ ಇರುವಂತಹ ಹರ್ಷಶಾಸನ ಯಜ್ಞವರ್ಮ ಯಾವ ಸ್ಥಳದಿಂದ ಬಂದ ಅಂತ ಉಲ್ಲೇಖವನ್ನು ಮಾಡುತ್ತೆ. ಗಯಾ ಶಾಸನದಲ್ಲಿ ಈ ಮಾಹಿತಿಯನ್ನು ನಾವು ಗಯಾದಲ್ಲಿರುವಂತಹ ಹರ್ಷಶಾಸನದಲ್ಲಿ ಈ ಮಾಹಿತಿಯನ್ನ ಪಡ್ಕೋಬಹುದಾಗಿರುತ್ತೆ. ಇಲ್ಲಿ ನಿಮಗೆ ಡೀಟೇಲ್ ಎಕ್ಸ್ಪ್ಲನೇಷನ್ಸ್ ಅವಶ್ಯಕತೆ ಇರೋದಿಲ್ಲ, ಯಾಕೆಂದ್ರೆ ಇದು ರಿಪಿಟೇಟಿವ್ ಆಗುವಂತ ಸಂಭಾವನೀಯತೆ ಬಗ್ಗೆ ನಾವು ಮಾತಾಡ್ತಿರೋದ್ರಿಂದ ಕ್ವಶನ್ಸ್ ಯಾವ್ದು ಬಂದಿತ್ತು ಅನ್ನೋದ್ರ ಮಾಹಿತಿಯನ್ನು ಮಾತ್ರ ನೋಡ್ಕೊತಾ ಹೋಗಿ. ಇದು ಕೊನೆಯಲ್ಲಿ ನಿಮಗೆ ಪ್ರತಿ ಸ್ಲೈಡ್ನ ಕೊನೆಯಲ್ಲಿ ಯಾವ ದಿನಾಂಕದಂದು ಯಾವ ಶಿಫ್ಟ್ನಂದು ಕ್ವಶನ್ ಬಂದಿತ್ತು ಅನ್ನೋ ಮಾಹಿತಿ ಕೂಡ ಇರುತ್ತೆ. ನೆಕ್ಸ್ಟ್ ಕ್ವಶನ್ ಈ ತರ ಇದೆ. ವಸಾಹತುಶಾಹಿ ಆಳ್ವಿಕೆಯಲ್ಲಿ ಸಾರ್ವಜನಿಕ ಆರೋಗ್ಯ ಸೇವೆಗಳು ಜನಸಾಮಾನ್ಯರಿಗೆ ಹೆಚ್ಚಾಗಿ ಪ್ರವೇಶಿಸಲಾಗಲಿಲ್ಲ. ಸ್ವಾತಂತ್ರ್ಯ ಸಮಯದಲ್ಲಿ ಭಾರತದ ಅಂದಾಜು ಜೀವಿತಾವಧಿ ಎಷ್ಟು? ಸೊ ವಸಾಹತುಶಾಹಿ ಆಳ್ವಿಕೆ ನಡೆದಂತ ಸಂದರ್ಭದಲ್ಲಿ ಜನಸಾಮಾನ್ಯರಿಗೆ ಔಷಧಗಳ ಆರೋಗ್ಯವನ್ನ ಸೇವೆಯನ್ನ ಸುಧಾರಣೆ ಮಾಡ್ಕೊಳ್ಳೋಕೋಸ್ಕರ ಔಷಧಗಳು ಹೆಚ್ಚಾಗಿ ಸಿಗ್ತಾ ಇರಲಿಲ್ಲ. ಆ ಸಂದರ್ಭದಲ್ಲಿ ನಮ್ಮ ಸಾಮಾನ್ಯ ಜನರ ಜೀವಿತಾವಧಿ ಎಷ್ಟಿತ್ತು ಅಂತ ಪ್ರಶ್ನೆ ಕೇಳಿದ್ದಾರೆ. ಸರಿಯಾದ ಉತ್ತರ 30 ರಿಂದ 32 ವರ್ಷಗಳಾಗಿರ್ತವೆ. ನೆಕ್ಸ್ಟ್ ಕ್ವಶನ್, ಧ್ರುವಸೇನನ ಉತ್ತರಾಧಿಕಾರಿ ಯಾರಾಗಿದ್ದರು? ಧಾರಾಭಟ್ಟ, ದ್ರೋಣಸಿಂಹ, ಗುಹಸೇನ, ಶಿಲಾದಿತ್ಯ. ಪ್ರಶ್ನೆಗೆ ಸರಿಯಾದ ಉತ್ತರ ಧಾರಭಟ್ಟ ಧ್ರುವಸೇನನ ಸೇನಾಧಿಕಾರಿಯಾಗಿದ್ದರು. ಮುಂದಿನ ಪ್ರಶ್ನೆ ಈ ತರ ಇದೆ. ಈ ಕೆಳಗಿನವರಲ್ಲಿ ಯಾರು 502 ಸಿಯಲ್ಲಿ ಯಾಂತ್ರಿಕ ಕುಟುಂಬದ ಆರಂಭಿಕ ಭೂದಹನವನ್ನ ನೀಡಿದರು? ಸರಿಯಾದ ಉತ್ತರ ದ್ರೋಣಸಿಂಹ. ಮುಂದಿನ ಪ್ರಶ್ನೆ, ಸ್ವದೇಶ ಸೇವಕ ಮನೆ ಈ ಕೆಳಗಿನ ಯಾವ ರಾಷ್ಟ್ರೀಯ ಸ್ವಾತಂತ್ರ್ಯ ಉಪಕ್ರಮಗಳಿಗೆ ಸಂಬಂಧಪಡುತ್ತದೆ? ಇದು ಗದರ್ ಚಳುವಳಿಗೆ ಸಂಬಂಧಪಡುತ್ತದೆ. ಮಸ್ಕಿ ಅಶೋಕ ಶಾಸನವನ್ನ ಕಂಡುಹಿಡಿದಂತವರು ಯಾರು? ಪ್ರಶ್ನೆಗೆ ಸರಿಯಾದ ಉತ್ತರ ಸಿ. ಬಿಡನ್. 1793ರಲ್ಲಿ ಭಾರತದಲ್ಲಿ ಚಾರ್ಟರ್ ನವೀಕರಣ ಸಮಯದಲ್ಲಿ ನಿಯಂತ್ರಣ ಮಂಡಳಿಯ ಅಧ್ಯಕ್ಷರಾಗಿದ್ದಂಥವರನ್ನ ಹೆಸರಿಸಿ. ಆಯ್ಕೆ 2 ಹೆನ್ರಿ ಡುಂಡಾಸ್. ಎರಿತ್ರಿಯನ್ ಸಮುದ್ರದ ಫೆರಿಪ್ಲಸ್ ಅನ್ನು ಈ ಕೆಳಗಿನವುಗಳಲ್ಲಿ ಬರೆಯಲಾಗಿದೆ. ಸರಿಯಾದ ಉತ್ತರ 1ನೇ ಶತಮಾನದ ಕ್ರಿಸ್ತಶಕ.
ಚಂದ್ರಗುಪ್ತ ಎರಡನ್ನ ಸೋಲಿಸಿದ ಶಕ ರಾಜ ಯಾರು? ಮೂರನೇ ರುದ್ರಸಿಂಹ ಅಥವಾ ರುದ್ರಸಿಂಹ ಮೂರು. ಭಾರತೀಯ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಅವರ ಧೈರ್ಯಶಾಲಿ ಪಾತ್ರಕ್ಕಾಗಿ ಅಸ್ಸಾಂ ಕೇಸರಿ ಎಂಬ ಬಿರುದನ್ನ ಕೆಳಗಿನ ಯಾರಿಗೆ ನೀಡಲಾಗಿತ್ತು? ಸರಿಯಾದ ಉತ್ತರ ಅಂಬಿಕಾಗಿರಿ ರಾಯಚೌಧರಿ. ಭಾರತವನ್ನ ಪ್ರವೇಶಿಸುವ ಮೊದಲು ಶಕಗಳನ್ನ ಯಾವ ಬುಡಕಟ್ಟ ಗುಂಪು ಸೋಲಿಸಿತ್ತು? ಯಾಯೆ ಚೀಸ್. ಮುಂದಿನ ಪ್ರಶ್ನೆ, ಕಲ್ಕತ್ತಾ ಮತ್ತು ಬಾಂಬೆ ಮುನ್ಸಿಪಲ್ ಕಾರ್ಪೊರೇಷನ್ಗಳನ್ನ ಯಾವಾಗ ಸ್ಥಾಪಿಸಲಾಯಿತು? ಇಸ್ವಿಗಳಿವೆ. ಉತ್ತರವನ್ನು ಕೊಡೋದಕ್ಕೆ ನಿಮಗೆ 3 ರಿಂದ 4 ಸೆಕೆಂಡ್ಗಳು ಪಾಸ್ ಮಾಡ್ತಾ ಇದ್ದೀನಿ. ಆನ್ಸರ್ ಅನ್ನ ಮಾಡ್ತಾ ಹೋಗ್ಬೋದು ಜೊತೆಲಿ ನೀವು. ಸರಿಯಾದ ಉತ್ತರ 1726ರಂದು. ಇದು 12/6/2025 ಶಿಫ್ಟ್ 2ರ ಪ್ರಶ್ನೆ ಆಗಿದೆ. ನೆಕ್ಸ್ಟ್, ಸಿಂಗ್ ಪೋಸ್ನ ದಂಗೆಯು ಇಂದಿನ ಭಾರತದ ಯಾವ ಪ್ರದೇಶದೊಂದಿಗೆ ಸಂಬಂಧಪಡುತ್ತದೆ? ಸರಿಯಾದ ಉತ್ತರ ಅಸ್ಸಾಂ. ಭಾರತದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯದ ಹಿತಾಸಕ್ತಿಯ ಮೇಲೆ ಪರಿಣಾಮ ಬೀರುವ ವಿಷಯಗಳಲ್ಲಿ ಗವರ್ನರ್ ಜನರಲ್ ತನ್ನ ಕೌನ್ಸಿಲ್ ಅನ್ನ ಅತಿಕ್ರಮಿಸಲು ಈ ಕೆಳಗಿನ ಯಾವ ಕಾಯ್ದೆಗಳು ಅಧಿಕಾರ ನೀಡಿವೆ? ಸರಿಯಾದ ಉತ್ತರ 1793ರ ಚಾರ್ಟರ್ ಕಾಯಿದೆ. ಸಾವಿರದ 1820-21ರಲ್ಲಿ ಈಗಿನ ಜಾರ್ಖಂಡ್ ಪಶ್ಚಿಮ ಸಿಂಗಂಭೂಮ್ ಜಿಲ್ಲೆ ಎಂದು ಕರೆಯಲ್ಪಡುವ ಪ್ರದೇಶದಲ್ಲಿ ಯಾವ ಬುಡಕಟ್ಟು ಗುಂಪು ಅಧಿಕಾರಿಗಳ ವಿರುದ್ಧ ದಂಗೆ ಏರಿತ್ತು? ತದನಂತರ ಇದನ್ನ ಬ್ರಿಟಿಷರು ನಿಗ್ರಹಿಸಿದ್ದರು. ಇದಕ್ಕೆ ಸರಿಯಾದ ಉತ್ತರ ಹೋ ಬುಡಕಟ್ಟುಗಳು. ಮುಂದಿನ ಪ್ರಶ್ನೆ, ಈ ಕೆಳಗಿನ ಯಾವ ದಂಗೆಯ ಮೂಲಗಳು ಬ್ರಿಟಿಷರು ಬುಡಕಟ್ಟು ಜನಾಂಗದವರ ಸಾಂಪ್ರದಾಯಿಕ ಹಕ್ಕುಗಳನ್ನು ಕಸಿದುಕೊಂಡರು ಎಂಬ ಅಂಶಗಳಿವೆ? ಸರಿಯಾದ ಉತ್ತರ ಕೋಯಾ ದಂಗೆ. ನಾಗರಿಕ ಸೇವೆಗಳು ಸೇರಿದಂತೆ ಉನ್ನತ ಆಡಳಿತ ಸೇವೆಗಳ ಭಾರತೀಕರಣಕ್ಕಾಗಿ ಯಾವ ಆರಂಭಿಕ ಐಎನ್ಸಿ ಅಧಿವೇಶನದಲ್ಲಿ ಮೊದಲು ಬೇಡಿಕೆಯನ್ನು ಎತ್ತಲಾಯಿತು? ಪ್ರಶ್ನೆಗೆ ಸರಿಯಾದ ಉತ್ತರ ಬಾಂಬೆ ಅಧಿವೇಶನ 1885. ಮೈಸೂರು ಸಾಮ್ರಾಜ್ಯದ ನಗರ ಪ್ರಾಂತ್ಯದಲ್ಲಿ ಸಂಭವಿಸಿದ ಮಹತ್ವದ ರೈತ ದಂಗೆಯಾದ ನಾಗರ ದಂಗೆ ನಡೆದಂತಹ ಕಾಲಮಾನ 1830 ಮತ್ತು 31ರ ಕಾಲಘಟ್ಟ. 1921ರಲ್ಲಿ ರಾಜಕುಮಾರರಿಗೆ ವಿವೇಚನಾ ಸಂಸ್ಥೆಯಾಗಿ ಯಾವ ಸಂಸ್ಥೆಯನ್ನ ಸ್ಥಾಪನೆ ಮಾಡಲಾಯಿತು? ಆಯ್ಕೆ 4 ರಾಜಕುಮಾರರ ಸಭೆ. ಈ ಕೆಳಗಿನ ಯಾವ ಬುಡಕಟ್ಟು ದಂಗೆ ನಾಯಕರನ್ನ ದಂಗೆಯ ಸಮಯದಲ್ಲಿ ಗಲ್ಲಿಗೇರಿಸಲಾಗಿಲ್ಲ, ಆದರೆ ಬೇರೆ ದೇಶಕ್ಕೆ ಗಡೀಪಾರು ಮಾಡಲಾಗಿದೆ? ತಿರೋಟ್ ಸಿಂಗ್ ಅಂತ. ಆಯ್ಕೆ 3. ಮೊಹೆಂಜೊದಾರೊದಲ್ಲಿ ಕಂಡುಬರುವ ಗಡ್ಡಧಾರಿ ಮನುಷ್ಯನ ಶಿಲ್ಪವು ಯಾವ ವಸ್ತುವಿನಿಂದ ಮಾಡಲ್ಪಟ್ಟಿದೆ? ಆಯ್ಕೆ 4 ಕಲ್ಲು. ಶಕರಾಜನನ್ನ ಸೋಲಿಸಿದ ನಂತರ 2ನೇ ಚಂದ್ರಗುಪ್ತನು ಯಾರನ್ನು ಮದುವೆಯಾದನು? ಸರಿಯಾದ ಉತ್ತರ ಕುಬೇರ್ನಾಗ. ಮುಂದಿನ ಪ್ರಶ್ನೆ, ಬ್ರಿಟಿಷ್ ಭಾರತದ ಆಂತರಿಕ ಸರ್ಕಾರಕ್ಕೆ ಜಾರಿಗೆ ತರಬಹುದಾದ ಎಲ್ಲಾ ನಿಯಮಗಳ ನಿಯಮಿತ ಸಂಹಿತೆಯನ್ನ ಈ ಕೆಳಗಿನ ಯಾವ ಕಾಯ್ದೆಗಳು ಒದಗಿಸಿವೆ? ಸರಿಯಾದ ಉತ್ತರ ಪಿಟ್ಸ್ ಇಂಡಿಯಾ ಆಕ್ಟ್ 1784. 1858ರ
ನಾಯಕ ದಾಸರ ದಂಗೆ ಸಂವಿಧಾನಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವುದು ಸರಿಯಲ್ಲ? ಸರಿಯಾದ ಉತ್ತರ ನಾಯಕಿ ರೂಪ 1860ರಲ್ಲಿ ಬ್ರಿಟಿಷರ ಮುಂದೆ ಶರಣಾದರು ಎನ್ನ ಹೇಳಿಕೆ ತಪ್ಪಾಗಿದೆ. ಉಳಿದಂತ ಎಲ್ಲ ಹೇಳಿಕೆಗಳು ಕೂಡ ಸರಿಯಾಗಿವೆ. ಸುಭಾಷ್ ಚಂದ್ರ ಬೋಸ್ ಅವರು 128ನೇ ಜನ್ಮ ವಾರ್ಷಿಕೋತ್ಸವವನ್ನು ಗುರುತಿಸಲು ಜನವರಿ 2025ರಲ್ಲಿ ನಡೆಸಿದ ಪರಾಕ್ರಮ್ ದಿವಸದ ಕೇಂದ್ರ ಆಚರಣೆಯನ್ನ ಯಾವ ಸ್ಥಳದಲ್ಲಿ ನಡೆಸಲಾಯಿತು? ಒಡಿಸ್ಸಾದ ಕಟಕ್ನ ಬಾರಾಬತಿ ಅನ್ನೋ ಕೋಟೆಯಲ್ಲಿ ಇದನ್ನ ನಡೆಸಲಾಯಿತು. ಬ್ರಿಟಿಷ್ ಇಂಡಿಗೋ ಪ್ಲಾಂಟರ್ಗಳ ವಿರುದ್ಧ ಪರಾಸತ್ ದಂಗೆಗೆ ಪ್ರಸಿದ್ಧವಾದ ಸಕ್ರಿಯ ಅಸಹಕಾರ ಚಳವಳಿಯನ್ನು ಈ ಕೆಳಗಿನ ಯಾರು ಮುನ್ನಡೆಸಿದರು? ಟಿಟು ಮಿರ್ ಅನ್ನೋರು ಇದನ್ನ ಮುನ್ನಡೆಸ್ತಾರೆ. ಪರಮಹಂಸ ಸಭೆಯನ್ನ ಈ ಕೆಳಗಿನ ಯಾವ ಇಸವಿ ಎಂದು ಸ್ಥಾಪಿಸಲಾಯಿತು? 1849. ಒಡಿಸ್ಸಾದಲ್ಲಿ ಬೋಂಡ್ ದಂಗೆಯ ಸಂದರ್ಭದಲ್ಲಿ ಯುವರಾಜ ಎಂದು ಕರೆಸಿಕೊಂಡವರು ಯಾರು? ಚಕ್ರ ಬಿಸೋಯಿಯನ್ನ ಯುವರಾಜ ಎಂದು ಕರೆಯಲಾಗ್ತಾ ಇತ್ತು. ಈ ಕೆಳಗಿನ ಯಾವ ಬುಡಕಟ್ಟು ದಂಗೆಗಳು 20ನೇ ಶತಮಾನದಲ್ಲಿ ನಡೆಯಲಿಲ್ಲ? ಸರಿಯಾದ ಉತ್ತರ ಲುಶಾಯಿ ದಂಗೆ. 1892ರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ತನ್ನ ಅಲಹಾಬಾದ್ ಅಧಿವೇಶನದಲ್ಲಿ ಮಹತ್ವದ ನಿರ್ಣಯವನ್ನ ಅಂಗೀಕರಿಸಿತು. ಅದು ಈ ಕೆಳಗಿನವುಗಳಲ್ಲಿ ಯಾವುದರಲ್ಲಿ ಭಾರತೀಯರು ಸೇರಬೇಕೆಂಬ ಬೇಡಿಕೆಯಾಗಿತ್ತು? ಸರಿಯಾದ ಉತ್ತರ ಶಾಸಕಾಂಗ ಮಂಡಳಿ. ಈ ಕೆಳಗಿನ ಯಾವ ಬುಡಕಟ್ಟು ಸಮುದಾಯಗಳು ಜಂಗಲ್ ಮಹಲ್ಸ್ ಪ್ರದೇಶದಲ್ಲಿ ನಡೆದ ಚುವಾರ್ ದಂಗೆಯಲ್ಲಿ ಪ್ರಾಥಮಿಕವಾಗಿ ಭಾಗಿಯಾಗಿದ್ದವು? ಸರಿಯಾದ ಉತ್ತರ ಆಯ್ಕೆ 1 ಬುಮ್ಜಿ. ಮುಂದಿನ ಪ್ರಶ್ನೆ, ತಕ್ ಹಿ ಬಹಿ ಶಾಸನ ಯಾವ ಪಾರ್ಥಿಯನ್ ಆಡಳಿತಗಾರನನ್ನ ಉಲ್ಲೇಖಿಸಿ ರಚಿಸಲಾಗಿದೆ? ಆಯ್ಕೆ 1 ಗೋಂಡೋ ಫೆರ್ನಸ್. ಬ್ರಿಟಿಷ್ ಭಾರತದಲ್ಲಿ ಪುರಸಭೆ ಆಡಳಿತವನ್ನ ಮೊದಲು ಪರಿಚಯ ಮಾಡಿದಂಥವ್ರು ಯಾರು? ಪರಿಚಯ ಮಾಡಿದಂಥ ವರ್ಷ 1687. ಗುಪ್ತರ ಶಾಸನಗಳಲ್ಲಿ ಉಲ್ಲೇಖಿಸಲಾದ ತಿರಬುಕ್ತಿ ಇಂದಿನ ಕಾಲಕ್ಕೆ ಎಲ್ಲಿ ಕಂಡು ಬರುತ್ತೆ? ಈ ಒಂದು ಸ್ಥಳ ಇದು ಬಿಹಾರದಲ್ಲಿ ಕಂಡು ಬರುತ್ತೆ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಈ ಕೆಳಗಿನ ಯಾವ ಅಧಿವೇಶನವು ಸಶಸ್ತ್ರ ಕಾಯ್ದೆ ಮತ್ತು ಸ್ಥಳೀಯ ಪತ್ರಿಕಾ ಕಾಯ್ದೆಯನ್ನ ವಿರೋಧಿಸುವ ನಿರ್ಣಯವನ್ನ ಅಂಗೀಕಾರ ಮಾಡಿತು? 1885ರ ಬಾಂಬೆ ಆಕ್ಟ್. ಭಾರತದಲ್ಲಿ ಖಾಸಗಿ ಕೈಚೀಲಗಳನ್ನ ಅಧಿಕೃತವಾಗಿ ಯಾವಾಗ ರದ್ದುಗೊಳಿಸಲಾಯಿತು? 1971ರಲ್ಲಿ ಭಾರತದಲ್ಲಿ ಖಾಸಗಿ ಕೈಚೀಲಗಳನ್ನ ಅಧಿಕೃತವಾಗಿ ರದ್ದುಗೊಳಿಸಲಾಯಿತು. ಭಾರತದಲ್ಲಿ ರಾಜಕೀಯ ಭಿನ್ನಾಭಿಪ್ರಾಯಗಳನ್ನ ನಿಗ್ರಹಿಸಲು ಬ್ರಿಟಿಷ್ ಸರ್ಕಾರ ಪರಿಚಯ ಮಾಡಿದ ರೌಲಟ್ ಕಾಯ್ದೆ ನಿಬಂಧನೆಯಲ್ಲಿ ಈ ಕೆಳಗಿನ ಯಾವುದು ಇರಲಿಲ್ಲ? ಅಭಿವ್ಯಕ್ತಿ ಸ್ವಾತಂತ್ರ್ಯದ ಮೇಲಿನ ನಿಬಂಧಗಳು ಇರಲಿಲ್ಲ. 1881ರಿಂದಲೂ ಯಾವ ರಾಜಪ್ರಭುತ್ವ ರಾಜ್ಯವು ಪ್ರತಿನಿಧಿ ಸಭೆಯನ್ನ ಹೊಂದಿತ್ತು? ಸರಿಯಾದ ಉತ್ತರ ಮೈಸೂರು. 1908ರ ಅಲಿಪೋರ್ ಬಾಂಬ್ ಪ್ರಕರಣವು ಯಾವ ಭಾರತೀಯ ಕ್ರಾಂತಿಕಾರಿಗೆ ಸಂಬಂಧಪಡುತ್ತದೆ? ಸರಿಯಾದ ಉತ್ತರ ಅರಬಿಂದ್ ಘೋಷ್. ಕಾಜಿ ಸಿಂಗ್ ಮತ್ತು ಭೀಮನಾಯಕರಂತಹ ಭಿಲ್ ನಾಯಕರ ನೇತೃತ್ವದಲ್ಲಿ ಭಿಲ್ ದಂಗೆ ಯಾವ ವರ್ಷದಲ್ಲಿ ಪ್ರಾರಂಭವಾಯಿತು? 1818ರಲ್ಲಿ ಭಿಲ್ ದಂಗೆ ಪ್ರಾರಂಭವಾಗುತ್ತೆ.
ಮುಂದಿನ ಪ್ರಶ್ನೆ, ವಲಭಿಯ ಮೈತ್ರಕರು ಆರಂಭದಲ್ಲಿ ಏನಾಗಿದ್ದರು? ಗುಪ್ತರ ಅಧೀನ ಅಧಿಕಾರಿಗಳಾಗಿದ್ದರು. 1853ರ ಚಾರ್ಟರ್ ಕಾಯ್ದೆಯ ಪ್ರಕಾರ ಗವರ್ನರ್ ಜನರಲ್ ಕೌನ್ಸಿಲ್ನಲ್ಲಿ ಎಷ್ಟು ಶಾಸಕಾಂಗ ಸದಸ್ಯರು ಇದ್ದರು? ಒಟ್ಟು 4 ಜನ ಶಾಸಕಾಂಗ ಸದಸ್ಯರನ್ನ ಇದು ಒಳಗೊಂಡಿತ್ತು. ತಖ್ತ್ ಇ ಬಹಿ ಶಾಸನವು ಯಾವ ಪ್ರದೇಶಕ್ಕೆ ಸಂಬಂಧಪಡುತ್ತದೆ? ಇದು ಗಾಂಧಾರ ಪ್ರದೇಶಕ್ಕೆ ಸಂಬಂಧಪಡುತ್ತದೆ. ಯಾಹ್ಯಾ ಬಿನ್ ಅಹಮದ್ ಸಿರ್ಹಿಂಡಿ ತನ್ನ ಪ್ರಸಿದ್ಧ ಕೃತಿಗಳಲ್ಲಿ ಒಂದರಲ್ಲಿ ಸ್ಥಾಪಕರು ಪ್ರವಾದಿಯ ವಂಶಸ್ಥರು ಎಂದು ಹೇಳಿಕೊಂಡಿದ್ದಾನೆ. ಅದ್ಯಾವುದು ಅಂತ ಹೇಳಬೇಕು ಇಲ್ಲಿ. ಸರಿಯಾದ ಉತ್ತರ ಸೈಯದ್ ರಾಜವಂಶ. ಉತ್ತರ ಮತ್ತು ಮಧ್ಯ ಭಾರತದ ಕೆಲವು ಪ್ರದೇಶಗಳಲ್ಲಿ ಮಹಲ್ವಾರಿ ವ್ಯವಸ್ಥೆಯು ಪ್ರಚಲಿತದಲ್ಲಿತ್ತು. ಮಹಲ್ವಾರಿ ವ್ಯವಸ್ಥೆಯ ಅಡಿಯಲ್ಲಿ ಭೂಕಂದಾಯವನ್ನ ಯಾರಿಂದ ಸಂಗ್ರಹ ಮಾಡಲಾಗುತ್ತಿತ್ತು? ಗ್ರಾಮದ ಮುಖ್ಯಸ್ಥರು ಈ ಒಂದು ಪದ್ಧತಿಯ ಅಡಿಯಲ್ಲಿ ಕಂದಾಯವನ್ನ ಸಂಗ್ರಹ ಮಾಡ್ತಾ ಇದ್ರು. ಅಶೋಕನ ಶಾಸನಗಳಲ್ಲಿ ದಮ್ಮು ಪ್ರಾಥಮಿಕವಾಗಿ ಏನನ್ನ ಉಲ್ಲೇಖಿಸುತ್ತದೆ? ನೈತಿಕ ಕಾನೂನಿನ ಬಗ್ಗೆ ಹೇಳುತ್ತೆ ದಮ್ಮು ಅಂದ್ರೆ. ಅಶೋಕನ ನಂತರ ಸಿಂಹಾಸನಕ್ಕೆ ಬಂದಂತವರು ದಶರಥ. ಭಾರತದ ಜನಸಂಖ್ಯಾ ಇತಿಹಾಸದಲ್ಲಿ ಯಾವ ಅವಧಿ ಮರಣದಲ್ಲಿ ತೀವ್ರ ಕುಸಿತ ಮತ್ತು ನಿರಂತರವಾಗಿ ಹೆಚ್ಚಿನ ಫಲವತ್ತತೆಯ ದರಗಳಿಂದ ಗುರುತಿಸಲ್ಪಟ್ಟಿದೆ? 1951ರಿಂದ 81, ಸ್ವಾತಂತ್ರ್ಯದ ನಂತರ. ಬುದ್ಧನು ತನ್ನ ಮೊದಲ ಧರ್ಮ ಉಪದೇಶ ನೀಡಿದ ಸ್ಥಳ? ಇದನ್ನ ಗುರುತು ಮಾಡುವಂತಹ ಸ್ತೂಪ ಧಮೇಕ ಸ್ತೂಪ. ಕೆಳಗಿನವರಲ್ಲಿ ಯಾರು 1857ರ ದಂಗೆಯಲ್ಲಿ ಸಂಬಲ್ಪುರದ ದಂಗೆಯ ನಾಯಕರಾಗಿದ್ದರು? ವೀರ ಸುರೇಂದ್ರ ಸಾಯಿ. 1904ರಲ್ಲಿ ಮೊದಲ ಸಹಕಾರಿ ಕ್ರೆಡಿಟ್ ಸೊಸೈಟಿಯ ಕಾಯ್ದೆ ಜಾರಿಗೆ ಬಂದದ್ದು ಯಾವ ಒಂದು ಇದರ ಮೇಲೆ ಪ್ರಭಾವವನ್ನು ಬೀರ್ತು ಅಂತ ಪ್ರಶ್ನೆ ಇದೆ. ಭಾರತೀಯ ಕ್ಷಾಮ ಆಯೋಗ. ಸಾಮಾನ್ಯ ರೈತರು ಮತ್ತು ಆನುವಂಶಿಕ ಕಾರ್ಮಿಕರ ಆರ್ಥಿಕ ಕುಂದುಕೊರತೆಗಳ ಪರಾಕಾಷ್ಠೆಯಾಗಿ ಹೊರಹೊಮ್ಮಿದ ಚುನಾವ್ ದಂಗೆ ಈ ಕೆಳಗಿನ ಯಾವ ವರ್ಷದಲ್ಲಿ ಉತ್ತುಂಗಕ್ಕೇರಿತು? ಸರಿಯಾದ ಉತ್ತರ 1798ರಿಂದ 99. ಗುಪ್ತರ ನಂತರದ ಅವಧಿಯಲ್ಲಿ ಅಗ್ರಹಾರ ಭೂಮಿಯನ್ನ ಯಾರು ನಿರ್ವಹಿಸಿದರು? ಬ್ರಾಹ್ಮಣರು. ಈ ಕೆಳಗಿನ ಯಾವ ಕಾಯ್ದೆಗಳು ಈಸ್ಟ್ ಇಂಡಿಯಾ ಕಂಪನಿಯ ನಿರ್ದೇಶಕರ ಸಂಖ್ಯೆಯನ್ನ ಕಡಿಮೆ ಮಾಡಿದವು? ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿ ಹೊಂದಾಣಿಕೆಯಾಗಿರುವುದಿಲ್ಲ? ಹೆರೇಕಾ ಚಳವಳಿ, ಪಶ್ಚಿಮ ಬಂಗಾಳ. ಮಗಧದಲ್ಲಿ ಶುಂಗರನ್ನ ಯಾವ ರಾಜವಂಶ ಬದಲಾವಣೆ ಮಾಡಿತು? ಅಂದ್ರೆ ಆ ಜಾಗಕ್ಕೆ ಬಂದಿರುವಂತ ಪ್ರಶ್ನೆ. ಸರಿಯಾದ ಉತ್ತರ ಕಣ್ವರು. ಗುಪ್ತ ಸಾಮ್ರಾಜ್ಯದ ಆಳ್ವಿಕೆಯಲ್ಲಿ ಪ್ರಾಂತ್ಯಗಳಲ್ಲಿ ನ್ಯಾಯಾಂಗ ವಿಷಯವನ್ನ ನಿರ್ವಹಣೆ ಮಾಡ್ತಿದ್ದಂಥವ್ರು ಉಪರೀಕ ಅಂತ ಕರಿತಿದ್ರು ಅವರನ್ನ. ಯಾಹ್ಯಾ ಬಿನ್ ಅಹಮದ್ ಸಿರ್ಹಿಂಡಿ ತನ್ನ ಪ್ರಸಿದ್ಧ ಕೃತಿ ಒಂದರಲ್ಲಿ ಡ್ಯಾಶ್ ಸ್ಥಾಪಕರು ಪ್ರವಾದಿ ಮೊಹಮ್ಮದ್ ಅವರ ವಂಶಸ್ಥರು ಎಂದು ಹೇಳಿಕೊಂಡಿರುತ್ತಾರೆ? ಸರಿಯಾದ ಉತ್ತರ ಸೈಯದ್ ರಾಜವಂಶ. ಈ ಕ್ವಶನ್ ರಿಪೀಟ್ ಆಗಿದೆ, ಇಂಪಾರ್ಟೆಂಟ್. ದ್ವಿಭಾಷಾ ಶಾಸನಗಳೊಂದಿಗೆ ನಾಣ್ಯಗಳನ್ನ ಬಿಡುಗಡೆ ಮಾಡಿದ ಇಂಡೋ ಗ್ರೀಕ್ ರಾಜನ ಹೆಸರು? ಆಯ್ಕೆ 4 ಡೆಮಿಟ್ರಿಯಸ್. ಜನವರಿ 2025ರಲ್ಲಿ ಯಾವ ಮಹತ್ವದ ಘಟನೆಯನ್ನ ಗುರುತಿಸಲು ಭಾರತೀಯ ಸೇನಾ ದಿನವನ್ನು ಆಚರಣೆ ಮಾಡಲಾಯಿತು? ಸೇನೆಯ ಮೊದಲ ಭಾರತೀಯ ಕಮಾಂಡರ್ ಇನ್ ಚೀಫ್ ಅವರ ಒಂದು ಘಟನೆಯನ್ನ ನೆನಪು ಮಾಡ್ಕೊಳ್ಳೋದಕ್ಕೆ ಇದನ್ನು ಆಚರಣೆ ಮಾಡಲಾಯಿತು. ಬ್ಯಾಕ್ಟೀರಿಯನ್ ಗ್ರೀಕ್ ಆಡಳಿತಗಾರ ಡೆಮಿಟ್ರಿಯಸ್ ಜೊತೆಗೆ ಸಂಘರ್ಷಕ್ಕೆ ಬಂದಂತವರು? ಪುಷ್ಯಮಿತ್ರ.
ಗುಪ್ತರ ನಂತರದ ರಾಜಕೀಯದಲ್ಲಿ ಭುಕ್ತಿ ಅನ್ನೋ ಪದ ಇದೆ. ಭುಕ್ತಿ ಅಂತ ಹೇಳಿದ್ರೆ ಪ್ರಾಂತ್ಯ ಅಂತ ಅರ್ಥ. ಬ್ರಿಟಿಷರು ತಮ್ಮ ಮಿಲಿಟರಿ ಮತ್ತು ಹಕ್ಕುಗಳನ್ನ ಕಸಿದುಕೊಳ್ಳಲು ಪ್ರಯತ್ನ ಮಾಡಿದಾಗ ಪೋಲಿಗರು ಬ್ರಿಟಿಷರ ವಿರುದ್ಧ ದಂಗೆ ಎದ್ರು. ಸೊ ಇದು ಯಾವ ಪ್ರೆಸಿಡೆನ್ಸಿಗೆ ಸಂಬಂಧಪಟ್ಟಿದೆ ಅಂತ ಪ್ರಶ್ನೆ ಇದೆ. ಇದು ಮದ್ರಾಸ್ ಪ್ರೆಸಿಡೆನ್ಸಿಗೆ ಸಂಬಂಧಪಟ್ಟಿದೆ. ಭಾರತದ ಹಸಿರು ಕ್ರಾಂತಿ ಪ್ರಾಯೋಗಿಕ ಕಾರ್ಯಕ್ರಮಗಳೊಂದಿಗೆ ಪ್ರಾರಂಭವಾಯಿತು. ಅದರ ಹಂತದ ಉಪಕ್ರಮವನ್ನ ಯಾವ ಹೆಸರಿನಿಂದ ಕರೀತಾರೆ? ತೀವ್ರ ಕೃಷಿ ಜಿಲ್ಲಾ ಕಾರ್ಯಕ್ರಮ. ಯುದ್ಧ, ರಾಜತಾಂತ್ರಿಕ ಸಂಬಂಧಗಳು ಮತ್ತು ಆದಾಯದ ಎಲ್ಲಾ ವಿಷಯಗಳಲ್ಲಿ ಮದ್ರಾಸ್ ಮತ್ತು ಬಾಂಬೆ ಪ್ರೆಸಿಡೆನ್ಸಿಗಳು ಬಂಗಾಳದ ಪ್ರೆಸಿಡೆನ್ಸಿಗೆ ಅಧೀನವಾಗಬೇಕು ಎಂದು ಯಾವ ಕಾಯ್ದೆ ಹೇಳುತ್ತೆ? 1784ರ ಪಿಟ್ಸ್ ಇಂಡಿಯಾ ಕಾಯ್ದೆ ಹೇಳುತ್ತೆ. ನೆಕ್ಸ್ಟ್, 1663ರಲ್ಲಿ ಕೊಚ್ಚಿನ್ ರಾಜನಿಗೆ ಪೋರ್ಚುಗೀಸರನ್ನು ತನ್ನ ರಾಜ್ಯದಿಂದ ಹೊರಹಾಕುವಲ್ಲಿ ಈ ಕೆಳಗಿನ ಯಾವ ಕಂಪನಿಗಳು ಸಹಾಯ ಮಾಡಿದ್ವು? ಡಚ್ ಈಸ್ಟ್ ಇಂಡಿಯಾ ಕಂಪನಿಗಳು. ನೆಕ್ಸ್ಟ್, ಭೋಲನಾಥ ಸಿಂಗ್ ಈ ಕೆಳಗಿನ ಯಾವ ದಂಗೆಯ ನಾಯಕರಾಗಿದ್ದರು? ಆಯ್ಕೆ 3, ತಮ್ಮರ್ ದಂಗೆ. ಈಸ್ಟ್ ಇಂಡಿಯಾ ಕಂಪನಿಯ ಈ ಕೆಳಗಿನ ಯಾವ ಕಾರ್ಯಗಳು ಗವರ್ನರ್ ಜನರಲ್ ಕೌನ್ಸಿಲ್ನ ಶಾಸಕಾಂಗ ಮತ್ತು ಕಾರ್ಯಕಾರಿ ಕಾರ್ಯಗಳನ್ನ ಔಪಚಾರಿಕವಾಗಿ ಬೇರ್ಪಡಿಸಿದವು? ಆಯ್ಕೆ 3 ಇದಕ್ಕೆ ಸರಿಯಾದ ಉತ್ತರ. ಕಾರ್ಯಸ್ಥ ಸಮುದಾಯದ ಮುಖ್ಯಸ್ಥರು ಯಾರು? ಪ್ರಥಮ ಕಾರ್ಯಸ್ಥ. ಬ್ರಿಟಿಷರ ವಿರುದ್ಧ ಮೊದಲ ಸಶಸ್ತ್ರ ಬುಡಕಟ್ಟು ದಂಗೆಯನ್ನ ಯಾವ ಇಸವಿ ಎಂದು ಪರಿಗಣಿಸಲಾಗತ್ತೆ ಅಂತ ಪ್ರಶ್ನೆ ಇದೆ. 1784ರ ನಡೆದಂತ ದಂಗೆಯನ್ನ ಬ್ರಿಟಿಷರ ವಿರುದ್ಧದ ಮೊದಲ ಸಶಸ್ತ್ರ ಬುಡಕಟ್ಟು ದಂಗೆ ಅಂತ ಪರಿಗಣಿಸಲಾಗುತ್ತೆ. ಬ್ರಿಟಿಷ್ ಆಳ್ವಿಕೆಯಲ್ಲಿ ಭಾರತಕ್ಕೆ ಅಂತಿಮ ಮೇಲ್ಮನವಿ ನ್ಯಾಯಾಲಯ ಇದ್ದಂಥದ್ದು ಲಂಡನ್ನಲ್ಲಿರುವ ಪ್ರಿವಿ ಕೌನ್ಸಿಲ್. ನಿಯಂತ್ರಕ ಕಾಯ್ದೆ 1773ರ ಪ್ರಕಾರ ಗವರ್ನರ್ ಜನರಲ್ ಅವರ ಅಧಿಕಾರ ಮತ್ತು ಜವಾಬ್ದಾರಿಗಳ ಬಗ್ಗೆ ಯಾವ ಹೇಳಿಕೆ ತಪ್ಪಾಗಿದೆ ಅಂತ ಹೇಳಿದ್ದಾರೆ. ಈ ವಿಡಿಯೋನ ಪಾಸ್ ಮಾಡಿ ಓದ್ಕೊಳ್ಳಿ. ಆಪ್ಷನ್ ಬಿ ಇಲ್ಲಿ ತಪ್ಪಾಗಿರುವಂತ ಹೇಳಿಕೆ. ಕೆಳಗಿನವುಗಳಲ್ಲಿ ಯಾರು 1580ರಿಂದ 605 ಸಿ ವರೆಗೆ ಆಡಳಿತ ನಡೆಸಿದ ಪುಷ್ಪಭೂತಿ ರಾಜವಂಶದ ಮೊದಲ ಗಮನಾರ್ಹ ರಾಜ ಅಂತ ಪರಿಗಣಿಸ್ತಾರೆ? ಪ್ರಭಾಕರ ವರ್ಧನ. ಕೋರಮಂಡಲ ಕರಾವಳಿಯಲ್ಲಿ ಡಚ್ ಈಸ್ಟ್ ಇಂಡಿಯಾ ಕಂಪನಿಯ ವ್ಯಾಪಾರವು 17ನೇ ಶತಮಾನದಲ್ಲಿ ಗಮನಾರ್ಹ ಹೆಚ್ಚಳವನ್ನ ದಾಖಲಿಸಿತು? ಆಪ್ಷನ್ ಬಿ, ಯಾಕಂದ್ರೆ ಆಗ್ನೇಯ ಏಷ್ಯಾದ ಮಾರುಕಟ್ಟೆಗಳಿಂದ ಜವಳಿ ಬೇಡಿಕೆಯಲ್ಲಿ ಹೆಚ್ಚಳ ಆಗಿತ್ತು ಅದಕ್ಕೆ. ಫ್ರಾಂಕೋಯಿಸ್ ಮಾರ್ಟಿನ್ ಯಾವ ವರ್ಷದಲ್ಲಿ ಪಾಂಡಿಚೇರಿಯನ್ನ ಸ್ಥಾಪನೆ ಮಾಡಿದ್ರು ಅಂತ ಮುಂದಿನ ಪ್ರಶ್ನೆ ಇದೆ. 1674. ಭವಾನಿ ಪಾಠಕ್ ಮತ್ತು ದೇವಿ ಚೌಧರಾನಿ ಅವರು ಯಾವ ಒಂದು ದಂಗೆಗೆ ಸಂಬಂಧಪಡ್ತಾರೆ ಅಂತ ಮುಂದಿನ ಪ್ರಶ್ನೆ ಇದೆ. ಫಕೀರ್ ಮತ್ತು ಸನ್ಯಾಸಿ ದಂಗೆ. ಈ ಕೆಳಗಿನ ಯಾವ ಚಳುವಳಿಗಳು ಆರಂಭದಲ್ಲಿ ಧಾರ್ಮಿಕ ಸ್ವರೂಪದಲ್ಲಿದ್ದರೂ ನಂತರ ಹಾಜಿ ಶರಿಯಾತುಲ್ಲಾ ಅವರ ಮಗ ದುಡು ಮಿಯಾನ್ ನೇತೃತ್ವದಲ್ಲಿ ರೈತ ಚಳುವಳಿಗಳಾಗಿ ವಿಕಸನಗೊಂಡುವು ಅಂತ ಇದೆ? ಸರಿಯಾದ ಉತ್ತರ ಫರಾಜಿ ಚಳುವಳಿ. 1813ರ ಚಾರ್ಟರ್ ಕಾಯ್ದೆಯಿಂದ ಯಾವ ನಿಬಂಧನೆಯನ್ನು ಅನುಮೋದಿಸಲಾಗಿದೆ ಅಂತ ಪ್ರಶ್ನೆ ಇದೆ. ಪಾಶ್ಚಿಮಾತ್ಯ ವಿಜ್ಞಾನಗಳ ಪರಿಚಯವನ್ನ 1813ರ ಚಾರ್ಟರ್ ಕಾಯ್ದೆಯಿಂದ ಅನುಮೋದಿಸಲಾಗಿದೆ. 1793ರಲ್ಲಿ ಪರಿಚಯಿಸಲಾದ ಕಾರ್ನ್ ವಾಲಿಸ್ ಸಂಹಿತೆ ಏನ್ ಹೇಳುತ್ತೆ? ಜಮೀನ್ದಾರಿ ವ್ಯವಸ್ಥೆಯನ್ನ ರದ್ದು ಮಾಡುತ್ತೆ. ಪ್ರತಿಹಾರರ ಪ್ರಸಿದ್ಧ ಆಡಳಿತಗಾರ ಮಿಹಿರ್ ಭೋಜಾ ಯಾವ ಬಿರುದನ್ನ ಸ್ವೀಕರಿಸಿದನು? ಆದಿವರಾಹ ಅನ್ನೋ ಬಿರುದನ್ನಾತ ಸ್ವೀಕಾರ ಮಾಡಿದ್ದ. ಯಾವ ವಸಾಹತುಶಾಹಿ ಶಕ್ತಿಯು ಭಾರತದಲ್ಲಿ ಯಾನಂ ಮತ್ತು ಚಂದ್ರನಾಗುರನ್ನು ತನ್ನ ಆಸ್ತಿಯ ಭಾಗವಾಗಿ ಹೊಂದಿತ್ತು? ಸರಿಯಾದ ಉತ್ತರ ಫ್ರೆಂಚ್. ಸಿಂಧೂ ಕಣಿವೆ ನಾಗರಿಕತೆಯ ಯಾವ ಸ್ಥಳದಲ್ಲಿ ಹೆಚ್ಚಿನ ಸಂಖ್ಯೆಯ ಟೆರಕೋರಾ ಆಟಿಕೆಗಳು ಕಂಡುಬಂದಿವೆ? ಸರಿಯಾದ ಉತ್ತರ ಮೆಹೆಂಜೋದಾರೋ. ಹಸಿರು ಕ್ರಾಂತಿಯ ನಂತರ ಭಾರತದಲ್ಲಿ ಆಹಾರ ನೆರವಿನ ಮೇಲಿನ ಅವಲಂಬನೆ ಕಡಿಮೆಯಾಯಿತು. ಈ ಹಿಂದೆ ಯಾವ
US ಕಾರ್ಯಕ್ರಮದಲ್ಲಿ ಭಾರತಕ್ಕೆ ಗೋಧಿ ನೆರವನ್ನ ನೀಡಿತ್ತು? ಅಂದ್ರೆ ಅಮೆರಿಕ ಭಾರತಕ್ಕೆ ಗೋಧಿ ನೆರವನ್ನ ಯಾವ ಸಂದರ್ಭದಲ್ಲಿ ನೀಡಿತ್ತು? ಸರಿಯಾದ ಉತ್ತರ PL 480. ಮೌರ್ಯ ಸಾಮ್ರಾಜ್ಯದ ಅವಧಿಯಲ್ಲಿ ಪ್ರದೇಶೀಯರು ಎಂಬ ಪದವನ್ನ ಯಾವ ಅಧಿಕಾರಿಗಳಿಗೆ ಬಳಸ್ತಾ ಇದ್ರು ಅಂತ ಕೇಳಿದರೆ, ಅಪರಾಧಿಗಳ ನಿಗ್ರಹಕ್ಕೆ ಜವಾಬ್ದಾರರಾಗಿರುವ ಅಧಿಕಾರಿಗಳನ್ನ ಪ್ರದೇಶೀಯರು ಅಂತ ಕರೀತಿದ್ರು. ಭೋಲನಾಥ್ ಸಿಂಗ್ ಅವರು ತಮರ್ ದಂಗೆಗೆ ನಾಯಕರಾಗಿದ್ದರು. ಬ್ರಿಟಿಷ್ ಭೂ ಕಂದಾಯ ನೀತಿಗಳು ತೀವ್ರವಾಗಿ ಶೋಷಣೆಗೆ ಒಳಗಾದವು. ಯಾವ ವ್ಯವಸ್ಥೆಯ ಅಡಿಯಲ್ಲಿ ಭೂಮಾಲೀಕರು ಬೆಳೆ ಇಳುವರಿಯನ್ನು ಲೆಕ್ಕಿಸದೆ ಸ್ಥಿರ ಆದಾಯವನ್ನ ಪಾವತಿಸಬೇಕಾಯಿತು? ಕೆಳಕೊಟ್ಟಿರುವ ಆಯ್ಕೆಗಳಲ್ಲಿ ಜಮೀನ್ದಾರಿ ಪದ್ಧತಿ ಸರಿಯಾದ ಉತ್ತರ. ರಾಮೋಶಿ ದಂಗೆ ಇದಕ್ಕಾಗಿ ಕೆಲಸ ಮಾಡಿದ ರಾಮೋಶಿಗಳು ಯಾವ ಸಮುದಾಯದ ಕೋಟೆಯನ್ನ ರಕ್ಷಿಸುವ ರಾತ್ರಿ ಕಾವಲುಗಳಾಗಿದ್ದರು? ಸರಿಯಾದ ಉತ್ತರ ಮರಾಠರು. ಹರಪ್ಪನ್ ಮುದ್ರೆಗಳನ್ನು ಹೆಚ್ಚಾಗಿ ಈ ಕೆಳಗಿನ ಯಾವುದರಿಂದ ತಯಾರಿಸಲಾಗಿದೆ? ಆಯ್ಕೆ 1 ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. ಚಂದ್ರಗುಪ್ತ 2ರ ಮಗ ಮತ್ತು ಉತ್ತರಾಧಿಕಾರಿ ಯಾರಾಗಿದ್ದರು? ನೇ ಕುಮಾರಗುಪ್ತ ಅಥವಾ ಕುಮಾರಗುಪ್ತ 1. ಮೌರ್ಯ ಸಾಮ್ರಾಜ್ಯದಲ್ಲಿ ನಾಣ್ಯ ತಯಾರಿಕೆಗೆ ಯಾವ ಲೋಹವನ್ನ ವ್ಯಾಪಕವಾಗಿ ಬಳಸಲಾಗಿತ್ತು? ಸರಿಯಾದ ಉತ್ತರ ಬೆಳ್ಳಿ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ರಚನೆಗೆ ಸಂಬಂಧಪಟ್ಟಂತೆ ಸುರಕ್ಷಿತ ಕವಾಟ ಸಿದ್ಧಾಂತದೊಂದಿಗೆ ಸಾಮಾನ್ಯವಾಗಿ ಯಾರು ಸಂಬಂಧವನ್ನ ಹೊಂದಿದ್ದಾರೆ? ಇದರ ಸ್ಥಾಪಕರಾದ A.O. ಹ್ಯೂಮ್. ಭಾರತದ ಆರಂಭಿಕ ಬುಡಕಟ್ಟು ದಂಗೆಗಳಲ್ಲಿ ಪ್ರಚೋದಿಸುವಲ್ಲಿ ಡಿಕಸ್ ಯಾವ ಪಾತ್ರವನ್ನ ವಹಿಸಿದ್ದರು? ಸರಿಯಾದ ಉತ್ತರ ಭೂಮಾಲೀಕರು, ಲೇವಾದೇವಿಗಾರರು ಮತ್ತು ಬುಡಕಟ್ಟು ಸಮುದಾಯಗಳನ್ನು ಶೋಷಿಸುವ ಅಧಿಕಾರಿಗಳಂತೆ ಅವರು ವರ್ತಿಸಿದ್ರು. ಸಿಂಧೂ ಕಣಿವೆಯಲ್ಲಿ ಆರಂಭಿಕ ಹತ್ತಿಯ ಕೃಷಿಯ ಪುರಾವೆಗಳು ಯಾವ ಸ್ಥಳದಲ್ಲಿ ಕಂಡು ಬರುತ್ತವೆ? ಮೆಹರ್ಗಢ. ಕ್ವಿಟ್ ಇಂಡಿಯಾ ಚಳವಳಿಯ ನಂತರ ಮೊದಲ ಸಮಾನಾಂತರ ಸರ್ಕಾರವನ್ನ ಯಾವ ನಗರದಲ್ಲಿ ಸ್ಥಾಪನೆ ಮಾಡಲಾಯಿತು? ಸರಿಯಾದ ಉತ್ತರ ಸತಾರಾ. 1857ರ ದಂಗೆಯ ಸಮಯದಲ್ಲಿ ಅಶಾಂತಿಯ ಸುತ್ತ ಯಾವ ಬುಡಕಟ್ಟು ದಂಗೆಗಳು ನಡೆಯಲಿಲ್ಲ? ಆಯ್ಕೆ 4 ಬಿರ್ಸಾ ಮುಂಡಾ ದಂಗೆ. ಬ್ರಿಟಿಷ್ ಭೂ ಕಂದಾಯ ನೀತಿಯನ್ನ ವಿರೋಧಿಸಿ ಬಕ್ಷಿ ಜಗಬಂಧು ಪೈಕಾ ದಂಗೆಯನ್ನ ಯಾವ ವರ್ಷದಲ್ಲಿ ಮುನ್ನಡೆಸಿದರು? ಅದಕ್ಕೆ ಸರಿಯಾದ ಉತ್ತರ 1817. ಈ ಕೆಳಗಿನವರಲ್ಲಿ ಯಾರು ಸಂತಾಲ್ ದಂಗೆಯ ಭಾಗವಾಗಿರಲಿಲ್ಲ? ಕನ್ಹೋ, ಭೈರವ್ ಮತ್ತು ಚಂದ್ 3 ಜನ ಕೂಡ ಸಂತಾಲ್ ದಂಗೆಯ ಭಾಗವಾಗಿದ್ರು. ತಾನ್ ಭಗತ್ ಸನ್ ಅವರು ಇದರ ಭಾಗವಾಗಿರಲಿಲ್ಲ. ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿಯು ಯಾವ ವರ್ಷದಲ್ಲಿ ಕಂಪನಿಯ ಸೈನ್ಯದಲ್ಲಿ ಉದ್ಯೋಗ ಪಡೆದ ಪ್ರತಿಯೊಬ್ಬ ಹೊಸ ವ್ಯಕ್ತಿಯ ಅಗತ್ಯವಿದ್ದರೆ ವಿದೇಶದಲ್ಲಿ ಸೇವೆ ಸಲ್ಲಿಸಬೇಕು ಅನ್ನೋ ಹೊಸ ಕಾನೂನನ್ನ ಜಾರಿ ತಂದ್ರು? ಸರಿಯಾದ ಉತ್ತರ 1856ರಲ್ಲಿ. ಇನ್ನು ಕೊನೆ ಪ್ರಶ್ನೆ. ಮೌರ್ಯೋತ್ತರ ಸಾಮ್ರಾಜ್ಯಗಳ ಅವಧಿಯಲ್ಲಿ ಉತ್ತರ ಪಥ ಎಂಬ ಆಂತರಿಕ ವ್ಯಾಪಾರ ಮಾರ್ಗವು ಈ ಕೆಳಗಿನವುಗಳನ್ನ ಸಂಪರ್ಕ ಮಾಡುತ್ತೆ? ಸರಿಯಾದ ಉತ್ತರ ಭಾರತದ ಉತ್ತರ ಮತ್ತು ಪೂರ್ವ ಭಾಗಗಳು ವಾಯುವ್ಯ ಪ್ರದೇಶಗಳೊಂದಿಗೆ. ಇದಿಷ್ಟು ಮೊದಲ 100 ಪ್ರಶ್ನೆಗಳಾಗಿರ್ತವೆ ಈ ಒಂದು ವಿಡಿಯೋಗೆ ಸಂಬಂಧಪಟ್ಟಂಗೆ. ಹಾಗೂ ಮೋಸ್ಟ್ ಡಿಫಿಕಲ್ಟ್ ಕ್ವಶನ್ಸ್ ಅನ್ನ ಮೊದಲ 100 ಪ್ರಶ್ನೆಗಳಾಗಿ ನೀಡಲಾಗಿದೆ. RRB NTPC ಗ್ರಾಜುಯೇಟ್ ಲೆವೆಲ್ ಅಲ್ಲಿ ಕೊಟ್ಟಿರುವಂತಹ ಶಿಫ್ಟ್ಗಳಲ್ಲಿ ಬಂದಿರುವಂತಹ ಹಿಸ್ಟ್ರಿ ವಿಭಾಗದ ಮೋಸ್ಟ್ ಡಿಫಿಕಲ್ಟ್ ಕ್ವಶನ್ಸ್ ಗಳನ್ನ ಮೊದಲ ಪಾರ್ಟ್ ಅಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಈಸಿಯೆಸ್ಟ್ ಕ್ವಶನ್ಸ್ ಅಥವಾ ಮೀಡಿಯಂ ಕ್ವಶನ್ಸ್ ಅನ್ನ 2ನೇ ಪಾರ್ಟ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ. ನಿಮ್ಗೆ ಏನಾದ್ರು ವಿಡಿಯೋ ಬೇಕು ಅಂದ್ರೆ ಎಸ್ ಅಂತ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಕಾಮೆಂಟ್ ಸೆಕ್ಷನ್ ಅಲ್ಲಿ ಮೆನ್ಷನ್ ಮಾಡಿ ಮತ್ತೆ ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಹಂಚ್ಕೊಳ್ಳಿ. ಹಾಗೂ ಇದರ PDF ನೋಟ್ಸ್ ಅನ್ನ ನಮ್ಮ ಪೇಡ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಕೂಡ ನೀವು ಪಡ್ಕೋಬಹುದು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮತ್ತೊಂದು ವಿಡಿಯೋದ. ಎಲ್ರಿಗೂ ಧನ್ಯವಾದಗಳು.